ಇನ್ನು ಎಲ್ಲರನ್ನೂ ಕೂಡ ಹೊರಹಾಕಿದ್ರೆ ಪಾರ್ಟಿ ಉಳಿಬೇಕಲ್ಲ, ಶಿಸ್ತಿನಿಂದ ಇದ್ದವರನ್ನ ಹೊರಹಾಕಲಾಗಿದೆ ಅಂತ ಬಿಜೆಪಿಯ ಸಭೆಗೂ ಮುನ್ನ ಸದಾನಂದಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲವರನ್ನ ಸರಿ ಮಾಡುವಂತ ಪ್ರಯತ್ನ ಆಗ್ತಾ ಇದೆ, ಪಕ್ಷದಲ್ಲಿ ಶುದ್ಧೀಕರಣ ಕಾರ್ಯ ನಡೀತಾ ಇದೆ, ಒಟ್ಟಾಗಿ ಕರೆದೊಯ್ಯುವಂತ ಕೆಲಸ ಆಗ್ತಾ ಇದೆ ಅಂತ ಡಿ.ವಿ. ಸದಾನಂದಗೌಡ ಅವರು ಈ ಸಭೆಗೂ ಮುನ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇದು ಸರಿಯಾಗಬೇಕಾದ ಅವಶ್ಯಕತೆ ಇದೆ, ಇದನ್ನು ಮಾಡುವಂಥದ್ದಿದೆ. ಇಷ್ಟು ತನಕ ಯಾರು ಮಾಡ್ತಾರೆ ಅಂತಿತ್ತು. ಈಗ ಒಂದಷ್ಟು ಅದನ್ನು ಮಾಡಲಿಕ್ಕೆ ನಾವೆಲ್ಲ ಪ್ರಾರಂಭ ಮಾಡಿದ್ದೇವೆ. ಯಾರು ಎಲ್ಲದರಿಂದ ಸ್ವಲ್ಪ ಮೇಲೆ ನಿಂತು ಪಕ್ಷದ ವಿಚಾರಕ್ಕೆ ಬದ್ಧರಾಗಿ ಕೆಲಸ ಮಾಡಿದ್ದಾರೆ, ನಾವೆಲ್ಲ ಅದನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಅದರ ಮುಂದುವರೆದ ಭಾಗ ಈಗ ನಡೀತದೆ. ಇನ್ನು ಕಾಂಗ್ರೆಸ್ ವರ್ಸಸ್ ಎಚ್ಡಿಕೆ ಮೇಕೆದಾಟು ಸಮರ, ಎಚ್ಡಿಕೆ ಪರ್ಮಿಷನ್ ಕೊಡಿಸ್ಲಿ ಅಂತ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಗೆ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ತಮಿಳುನಾಡು ಸಿಎಂ ಅನ್ನ ಮೊದಲು ಒಪ್ಪಿಸಿ, ಡಿಎಂಕೆ ಕಾಂಗ್ರೆಸ್ ಜೊತೆ ಮೈತ್ರಿ ಇದೆ ಅಲ್ವಾ, ಕಾಂಗ್ರೆಸ್ನಿಂದ ಮೇಕೆದಾಟು ಯೋಜನೆ ಆಗಲ್ಲ, ಮೇಕೆದಾಟು ಮಾಡಿದ್ರೆ ಅದು ಎಚ್ಡಿಡಿ ಕುಟುಂಬ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನವರ ಕೈಯಲ್ಲಿ ಯಾವತ್ತೂ ಸಾಧ್ಯ ಇಲ್ಲ, ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಗುಡುಗಿದ್ದಾರೆ. ಮೊದಲು ತಮಿಳುನಾಡನ್ನು ಒಪ್ಪಿಸ್ಕೊಂಬರಕ್ಕೆ ಹೇಳಿ, ನಾನು ಅದನ್ನೇ ಹೇಳ್ತಾ ಇರೋದು. ಅವ್ರ ಪಾರ್ಟ್ನರ್ಸ್ ಅಲ್ವಾ ತಮಿಳುನಾಡವರು, ಅವ್ರ ಎರಡು ಪಕ್ಷದ ಮೈತ್ರಿ ಇದೆ ಅಲ್ವಾ, ಅವ್ರ ಪರ್ಮಿಷನ್ ತಗೊಂಬಂದು ಅವ್ರು ಮಾಡ್ಸೋಣಂತೆ. ಮುಂದಕ್ಕೂ ಏನಾದರೂ ಮಾಡಿದ್ರೆ ಅದು ದೇವೇಗೌಡರ ಕುಟುಂಬದಿಂದಲೇ ಆಗಬೇಕು, ಇವ್ರು ಯಾರ ಕೈಲೂ ಆಗಲ್ಲ. ಬನ್ನಿ ಹಾಕಲಾಗಿದೆ ಅಂತ ಬಿಜೆಪಿಯ ಸಭೆಗೂ ಮುನ್ನ ಸದಾನಂದಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲವರನ್ನ ಸರಿ ಮಾಡುವಂತ ಪ್ರಯತ್ನ ಆಗ್ತಾ ಇದೆ, ಪಕ್ಷದಲ್ಲಿ ಶುದ್ಧೀಕರಣ ಕಾರ್ಯ ನಡೀತಾ ಇದೆ, ಒಟ್ಟಾಗಿ ಕರೆದೊಯ್ಯುವಂತ ಕೆಲಸ ಆಗ್ತಾ ಇದೆ ಅಂತ ಡಿ.ವಿ. ಸದಾನಂದಗೌಡ ಅವರು ಈ ಸಭೆಗೂ ಮುನ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇದು ಸರಿಯಾಗಬೇಕಾದ ಅವಶ್ಯಕತೆ ಇದೆ, ಇದನ್ನು ಮಾಡುವಂಥದ್ದಿದೆ. ಇಷ್ಟು ತನಕ ಯಾರು ಮಾಡ್ತಾರೆ ಅಂತಿತ್ತು. ಈಗ ಒಂದಷ್ಟು ಅದನ್ನು ಮಾಡಲಿಕ್ಕೆ ನಾವೆಲ್ಲ ಪ್ರಾರಂಭ ಮಾಡಿದ್ದೇವೆ. ಯಾರು ಎಲ್ಲದರಿಂದ ಸ್ವಲ್ಪ ಮೇಲೆ ನಿಂತು ಪಕ್ಷದ ವಿಚಾರಕ್ಕೆ ಬದ್ಧರಾಗಿ ಕೆಲಸ ಮಾಡಿದ್ದಾರೆ, ನಾವೆಲ್ಲ ಅದನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಅದರ ಮುಂದುವರೆದ ಭಾಗ ಈಗ ನಡೀತದೆ. ಇನ್ನು ಕಾಂಗ್ರೆಸ್ ವರ್ಸಸ್ ಎಚ್ಡಿಕೆ ಮೇಕೆದಾಟು ಸಮರ, ಎಚ್ಡಿಕೆ ಪರ್ಮಿಷನ್ ಕೊಡಿಸ್ಲಿ ಅಂತ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಗೆ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ತಮಿಳುನಾಡು ಸಿಎಂ ಅನ್ನ ಮೊದಲು ಒಪ್ಪಿಸಿ, ಡಿಎಂಕೆ ಕಾಂಗ್ರೆಸ್ ಜೊತೆ ಮೈತ್ರಿ ಇದೆ ಅಲ್ವಾ, ಕಾಂಗ್ರೆಸ್ನಿಂದ ಮೇಕೆದಾಟು ಯೋಜನೆ ಆಗಲ್ಲ, ಮೇಕೆದಾಟು ಮಾಡಿದ್ರೆ ಅದು ಎಚ್ಡಿಡಿ ಕುಟುಂಬ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನವರ ಕೈಯಲ್ಲಿ ಯಾವತ್ತೂ ಸಾಧ್ಯ ಇಲ್ಲ, ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಗುಡುಗಿದ್ದಾರೆ. ಮೊದಲು ತಮಿಳುನಾಡನ್ನು ಒಪ್ಪಿಸ್ಕೊಂಬರಕ್ಕೆ ಹೇಳಿ, ನಾನು ಅದನ್ನೇ ಹೇಳ್ತಾ ಇರೋದು. ಅವ್ರ ಪಾರ್ಟ್ನರ್ಸ್ ಅಲ್ವಾ ತಮಿಳುನಾಡವರು, ಅವ್ರ ಎರಡು ಪಕ್ಷದ ಮೈತ್ರಿ ಇದೆ ಅಲ್ವಾ, ಅವ್ರ ಪರ್ಮಿಷನ್ ತಗೊಂಬಂದು ಅವ್ರು ಮಾಡ್ಸೋಣಂತೆ. ಮುಂದಕ್ಕೂ ಏನಾದರೂ ಮಾಡಿದ್ರೆ ಅದು ದೇವೇಗೌಡರ ಕುಟುಂಬದಿಂದಲೇ ಆಗಬೇಕು, ಇವ್ರು ಯಾರ ಕೈಲೂ ಆಗಲ್ಲ. ಬನ್ನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.